ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತಿನ ವಿಡಿಯೋದಲ್ಲಿ ದೇವರು ಮತ್ತು ಮುಡುಪು ಹರಕೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹರಕೆ ತೀರಿಸ್ತಿದ್ರೆ ಏನೆಲ್ಲ ತೊಂದರೆ ಮತ್ತು ಅದಕ್ಕೆ ಪರಿಹಾರ ಉಪಾಯ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜನರು ದೇವರಿಗೆ ಹಲವಾರು ಹರಕೆಗಳನ್ನು ಸಲ್ಲಿಸ್ತಾರೆ. ಆದರೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನಾನಾ ಬಗೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡೋದು ಉಂಟು. ಮದುವೆ ತಡೆ ನಿವಾರಣೆ, ಉತ್ತಮ ಕೆಲಸ ಸಿಗಲಿ ಅಂತ ಮಾಡ್ತಾರೆ. ಆರೋಗ್ಯ ಉತ್ತಮವಾಗಲಿ ಅಂತ ಮಾಡ್ತಾರೆ. ಹಣಕಾಸಿನ ಅಡಚಣೆ ನಿವಾರಣೆ ಆಗಲಿ ಅಂತ ಮಾಡ್ತಾರೆ. ಮನೆ ಕಟ್ಟೋದಕ್ಕೆ ಅಡಚಣೆ ಆಗ್ತಿದ್ದಂಗೆ ನೋಡ್ಕೊಳ್ಳಿ ಅಂತ ಮಾಡ್ತಾರೆ. ಹೀಗೆ ಕೇವಲ ಪ್ರಾರ್ಥನೆ ಅಷ್ಟೇ ಮಾಡದೆ ಕೆಲವು ಹರಕೆ ಕಟ್ಕೊಳ್ತಾರೆ ಜನಗಳು. ದೇವರೇ ನನಗೆ ಇಂತಹ ಅನುಕೂಲ ಆದಲ್ಲಿ ಇಂಥ ಸೇವೆ ಅಂತ ನಾನು ಮಾಡಿಸ್ತೇನೆ ಅಂತ ಅಂದ್ಬಿಟ್ಟು ಹರಕೆ ಕಟ್ಕೊಂತಾರೆ. ಮತ್ತು ಕೆಲವರು ಮುಡುಪು ಕಟ್ಕೊಳ್ತಾರೆ. ಹರಕೆ ಅಥವಾ ಮುಡುಪು ಹೊತ್ತುಕೊಂಡು ಆ ಕೆಲಸ ಯಶಸ್ವಿಯಾಗಿ ಆದ ನಂತರ ಏನು ಸಮಸ್ಯೆ ಆಗುತ್ತದೆ ಎಂದು ಒಂದು ವೇಳೆ ಹರಕೆ ತೀರಿಸದಿದ್ದಲ್ಲಿ ನೆನ್ಪಿಟ್ಕೊಂಡು ಕಷ್ಟ ಕೊಡ್ತಾನ ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಎಲ್ಲರಿಗೂ. ಹರಕೆ ಕೂಡ ಒಂದು ಬಗೆಯಲ್ಲಿ ಹೇಳಲು ಸಾಧ್ಯವಿಲ್ಲ. ಪುರುಷ ದೇವರಿಗೆ, ಸ್ತ್ರೀ ಶಕ್ತಿಗೆ ಹೀಗೆ ಪ್ರತ್ಯೇಕ ಹರಕೆಗಳು ಇರುತ್ತೆ. ಜೊತೆಗೆ ಕುಲದೇವರಿಗೆ ಹರಕೆ ಇರುತ್ತೆ. ಇನ್ನೂ ವಿಶೇಷವಾಗಿ ಮುಡುಪುಗಳನ್ನು ಕಟ್ತಾರೆ. ಬಹಳ ಸಲ ಏನಾಗುತ್ತೆ ಅಂದರೆ ಹರಕೆ ಹೊತ್ತ ಫಲ ಸಿಕ್ಕ ನಂತರ ಆ ಕಡೆ ಗಮನ ಹರಿಸೋದಿಲ್ಲ. ಕೆಲವು ಸಲ ಮರ್ತೇ ಬಿಡ್ತೀವಿ. ಹರಕೆ ಹೊತ್ತ ನಂತರ ಅದಕ್ಕೆ ಫಲ ಸಿಕ್ಕಿದ ಮೇಲೆ ಅದನ್ನು ತೀರಿಸ್ತಿದ್ರೆ ಮೊದಲನೇದಾಗಿ ವಾಕ್ದೋಷ ಬರುತ್ತೆ. ಅಂದರೆ ಸುಳ್ಳು ಹೇಳಿದ ತಪ್ಪು ಮಾಡಿದವರಾಗುತ್ತೀರಿ. ಸುಳ್ಳು ಹೇಳಿ ತಪ್ಪು ಮಾಡಿರ್ತೀರ. ಹರಕೆ ಮೂಲಕ ಪಡೆದ ಫಲ ನಾಶ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಬಹಳ ಜನ ಹೇಗಂದರೆ ಅರಿಶಿಣದ ಬಟ್ಟೆಯಲ್ಲಿ 11 ರೂಪಾಯಿ ಮುಡುಪು ಕಟ್ಟಿರ್ತಾರೆ. ಮನೆ ದೇವರಿಗೆ ಹರಕೆ ಹೊತ್ತಿರ್ತಾರೆ. ಅದನ್ನು ಪೂರ್ಣ ಮಾಡಿರಲ್ಲ. ದಾಂಪತ್ಯ ಜೀವನದಲ್ಲಿ ಸುಖ ಇರೋದಿಲ್ಲ. ಮನೆ ಕಟ್ಟಬೇಕು ಅಂದರೆ ಅಡಚಣೆ ಆಗ್ತಿರುತ್ತೆ. ಮದುವೆ, ಸಂತಾನ ವಿಳಂಬ, ಪದೇ ಪದೇ ಆರೋಗ್ಯ ಸಮಸ್ಯೆ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಡಚಣೆ ಆಗುತ್ತೆ. ಇನ್ನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಡಚಣೆ ಆಗದೇ ಇರುತ್ತದೆ. ಎಷ್ಟೋ ಮಂದಿಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಸಹ ತೊಂದರೆ ಅನುಭವಿಸ್ತಿರ್ತಾರೆ. ಇನ್ನು ಕೆಲವು ಸಲ ಹರಕೆ ಹೊತ್ತು ಮರೆತು ಬಿಟ್ಟಿರುವ ಸಾಧ್ಯತೆಯೂ ಕೂಡ ಇರುತ್ತೆ. ತಂದೆ ತಾಯಿ ಮಕ್ಕಳ ಪರವಾಗಿ ಹರಕೆ ಹೊತ್ತಿರ್ತಾರೆ ಅಥವಾ ನಾವೇ ಹರಕೆ ಹೊತ್ತು ಮರ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ವಿಶೇಷ ಪೂಜೆಯೊಂದನ್ನು ಮಾಡಿಸ್ಬೇಕಾಗುತ್ತೆ. ಹಾಗೆ ಪೂಜೆ ಮಾಡಿಸಿ ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ನಾವು ಏನು ಹರಕೆ ಹೊತ್ಕೊಂಡಿರ್ತೀವಿ ಅದು ಗೊತ್ತಿರಲ್ಲ. ನಮ್ಮ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ಒಳ್ಳೆಯದನ್ನು ಮಾಡು ಎಂದು ಪ್ರಾರ್ಥನೆ ಮಾಡ್ಕೊಬೇಕು. ಉದ್ಯೋಗ ಸಿಕ್ಕಿದ ನಂತರ ಮಾಲೀಕರ ಜೊತೆ ಜಗಳ ಆಗ್ಬೋದು. ಉದ್ಯೋಗ ಸಿಕ್ಕ ಮೇಲೆ ಹರಕೆ ತೀರಿಸದ್ರೆ ಹೋದರೆ ಮಾಲೀಕರ ಜೊತೆಗೆ ಜಗಳ ಆಗುತ್ತೆ. ಕೆಲಸಗಾರರ ಜೊತೆ ಜಗಳ ಆಗುತ್ತೆ. ಅನ್ಯೋನ್ಯತೆ ಇರೋದಿಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗೋದಿಲ್ಲ. ಅಕಸ್ಮಾತ್ ಸರ್ಕಾರಿ ಕೆಲಸ ಸಿಕ್ಕಿದ್ರೂ ಕೂಡ ಅದರಲ್ಲಿ ನಾನಾ ಬಗೆಯ ತೊಂದರೆ ಇರುತ್ತೆ, ಅನುಭವಿಸಬೇಕಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡೋರ್ಗಂತೂ ಚೆನ್ನಾಗಿರುವ ಹಣಕಾಸಿನ ಆದಾಯ ಏಕಾಏಕಿ ಕುಸಿದು ಹೋಗುತ್ತೆ. ಎಷ್ಟೋ ಮಂದಿ ಬೀದಿಗೆ ಬಂದುಬಿಡ್ತಾರೆ. ಸಾಲ ಜಾಸ್ತಿ ಆಗುತ್ತೆ. ಹರಕೆ ತೀರಿಸ್ತಿದ್ರೆ ಇಂಥ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹರಕೆ ಹೊರುವುದೆಂದರೆ ನಾವಾಗಿಯೇ ಕೇಳಿ ಪಡೆಯುವ ಬ್ಯಾಂಕ್ ಸಾಲ. ಆದ್ದರಿಂದ ಮೊದಲ ಸಲಹೆ ಏನಂದರೆ ಹರಕೆ ಅಂತ ಹೊರಲು ಹೋಗಬೇಡಿ. ಹರಕೆ ಹೊತ್ಕೊಂಡ್ರ ಅದನ್ನು ಫಲ ಸಿಗ್ತಾ ಆ ಕೂಡಲೇ ಹರಕೆ ತೀರಿಸಿ. ಇದು ಬ್ಯಾಂಕ್ ಸಾಲ ಇದ್ದಂತೆ. ನೀವು ಮನೆ ಕಟ್ಟುವುದಕ್ಕೋ ವಿದ್ಯಾಭ್ಯಾಸಕ್ಕೋ ಮತ್ಯಾವುದಕ್ಕೋ ಸಾಲ ಪಡೆದಿರ್ತೀರಾ, ಅದನ್ನು ತೀರಿಸಲೇಬೇಕಲ್ವಾ? ಹರಕೆ ವಿಚಾರಕ್ಕೆ ಬಂದರೆ ದೇವರು ಕೂಡ ಬ್ಯಾಂಕ್ ಇದ್ದಂತೆ. ಹಾಗಾಗಿ ನೀವಾಗಿಯೇ ಬಂದು ಹರಕೆ ಹೊತ್ತು ಅದರ ಫಲವನ್ನು ಪಡೆದ ನಂತರ ಕಡ್ಡಾಯವಾಗಿ ತೀರಿಸಲೇಬೇಕು. ಇದರಲ್ಲಿ ಯಾವುದೇ ರಿಯಾಯಿತಿ ಇರೋದಿಲ್ಲ. ಹರಕೆ ತೀರಿಸೋದೊಂದೇ ಅದಕ್ಕೆ ಇರುವ ಪರಿಹಾರ. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹರಕೆ ತೀರಿಸ್ತಿದ್ರೆ ಏನಾಗುತ್ತೆ ಮತ್ತು ಅದಕ್ಕೆಲ್ಲ ಪರಿಹಾರ ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.